ಹಾಯ್ ಹಲೋ ಎಲ್ಲ ಸಮಸ್ತ ಅಸ್ತ್ರ ಲೈಫ್ನ ವೀಕ್ಷಕರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳೊಂದಿಗೆ ಕುಸುಮಾ ಶೆಟ್ಟಿ. ಇದೇ 29 ಎಲ್ಲರೂ ಕೂಡ ತುಂಬಾ ಆತರದಿಂದ ಕಾಯ್ತಿರುವಂತಹ ಚಿತ್ರ ನೀವೆಲ್ರಿಗೂ ಗೊತ್ತಿದೆ. ರಾಕ್ ಲೈನ್ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿ ಬರ್ತಿರುವಂತಹ ಭರ್ಜರಿ ಬ್ಲಾಕ್ ಬಸ್ಟರ್ ಮೂವಿ ಅಂತಾನೆ ನಾವು ಹೇಳ್ಬಹುದು, ಎಸ್ ಕಾಟೇರ. ಸೊ ಇದು ಒಂದ್ ಕಡೆ ಸಂದೇಶಾತ್ಮಕ ಚಿತ್ರ ಅಂತ ಅನ್ಸ್ಕೊಂಡ್ರು ಆ ಸಂದೇಶಕ್ಕೆ ಮನರಂಜನೆಯನ್ನ ಹೊತ್ತುಕೊಟ್ಟು ಒಂದು ಸಿನಿಮೆಯ ಶೈಲಿಯಲ್ಲಿ ಮಾಡಿರುವಂತಹ ಒಂದು ದೊಡ್ಡ ತಾರಾ ಬಳಕವೇ ಇರುವಂತಹ ಒಂದು ದೊಡ್ಡ ಚಿತ್ರ ಅಂತ ಹೇಳ್ತಾ ಇದೀವಿ ಕಾಟೇರ. ಹಾಗಾದ್ರೆ ಕಾಟೇರದಲ್ಲಿ ಸ್ಪೆಷಲಿ ಇವತ್ತು ನಾವು ಯಾರ ಜೊತೆಗೆ ಮಾತಾಡ್ತಾ ಇದೀವಿ ಅಂತ ಅಂದ್ರೆ, ಎಸ್ ಡೈಲಾಗ್ಸ್ ಸಂಭಾಷಣೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಕ್ಕೆ ಅಂತಂದ್ರೆ, ತೆರೆಯಲ್ಲಿ ಒಬ್ಬ ನಾಯಕನ ಒಂದು ಸಂಭಾಷಣೆಯನ್ನು ಕೇಳಿ ಶಿಲ್ಲೆ ಚಪ್ಪಾಳೆ ಒಡೆಯುವ ಒಂದು ಪ್ರೇಕ್ಷಕರ ಬಳಗಕ್ಕೆ ಒಂದು ಸಾಕಷ್ಟು ರಸದೂಟವನ್ನ ಬಡಿಸುವಂತದ್ದು ಸಂಭಾಷಣೆಕಾರ ಒಂದು ಕೆಲಸ ಆಗಿರುತ್ತೆ. ಹಾಗಾದ್ರೆ ಈ ಚಿತ್ರದ ಸಂಭಾಷಣೆಕಾರ ಯಾರು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ದಟ್ ಇಸ್ ನಮ್ಮ ಕನ್ನಡ ಚಿತ್ರರಂಗದ ಸಂಭಾಷಣೆಯಲ್ಲಿ ಆಸ್ತಿ ಅಂತಾನೆ ಹೆಸರಾಗಿರುವಂತಹ ಮಾಸ್ತಿ ಅಂತ ಸಖತ್ ಫೆಮಿಲಿಯರ್ ಆಗಿರುವಂತಹ ನಮ್ಮ ಡೈಲಾಗ್ ರೈಟರ್ ಮಾಸ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮ ಕೇಳ್ಕೊಂಬರೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಮಾಸ್ ಡೈಲಾಗ್ಸ್, ಮಾಸ್ ಸಿನಿಮಾ ಅಂತ ಬಂದಾಗ ಅದು ಮಾಸ್ತಿ ಅನ್ನೋ ಮಾತಿದೆ. ಇದನ್ನ ಪ್ಲಸ್ ಅಂತ ಅನ್ಕೊಳ್ತೀರಾ, ಮೈನಸ್ ಅಂತ ಅನ್ಕೊಳ್ತೀರಾ? ಇಲ್ಲ, ಮಾಸ್ ಅಂದ್ರೆ ಮಾಸ್ತಿ, ಅದು ನಾನು ಒಪ್ಪಲ್ಲ. ಓಕೆ. ಈಗ ಗುರು ಶಿಷ್ಯರು ಅಂತ ತಗೊಂಡಾಗ ಅದು ಮಾಸ್ ಸಿನಿಮಾ ಅಲ್ಲ, ಕಾಂಟೆಂಟ್ ಓರಿಯೆಂಟೆಡ್ ಗೇಮ್ ಮೇಲೆ ಇದೊಂದು ನಮ್ಮ ನೆಲದ ಕ್ರೀಡೆ ಖೋಖೋ ಮೇಲೆ ಬರ್ತಿತ್ತು. ಕಾಲೇಜ್ ಕುಮಾರ ಅಂತ ತಗೊಂಡಾಗ ಅಪ್ಪ ಮಗನ ಬಾಂಧವ್ಯದ ಬಗ್ಗೆ ಬರೆದಿದ್ದು. ಅಯೋಗ್ಯ ಅಂತ ತಗೊಂಡಾಗ ಅಮ್ಮ ಮಗ, ಈ ಕಡೆ ಪ್ರೆಸಿಡೆಂಟ್ ಆಫ್ ಇವರು ಗ್ರಾಮದ ಅವ್ರ ಬಗ್ಗೆ ಬರೆದಿದ್ದು. ಎಲ್ಲ ಒಳ್ಳೆ ಕತೆಗಳು, ಒಳ್ಳೆ ಕಂಟೆಂಟ್ ಇದ್ದಾಗ ಅದೇನ್ ಬರಲ್ಲ. ಮಾಸ್ ಅಂದ್ರೆ ಇದು, ಕಂಟೆಂಟ್ ಅಂದ್ರೆ ಇದು ಅನ್ನೋ ಬರಹಗಾರ. ಬಟ್ ಜನಗಳು ಇವಾಗ ಯಾವ ತರ ಅಂದ್ರೆ ಗುರ್ತಿಸೋದೇ, ಇವಾಗ ಕೊಟ್ಬಿಟ್ರಿ 2 ಸೂಪರ್ ಬ್ಲಾಕ್ ಬಸ್ಟರ್ ಮೂವೀಸ್ ಕೊಟ್ಬಿಟ್ರಿ. ಸೊ ಆ ಮಾಸ್ ಮೂವಿಯಿಂದನೇ ಜನಗಳು ನಿಮ್ಮನ್ನ ಇವಾಗ ಮಾಸ್ ಅಂದ್ರೆ ಡೈಲಾಗ್ಸ್ ಅಂದ್ರೆ ಮಾಸ್ತಿನಿ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂದ್ರೆ, ಸೊ ಡೆಫಿನೆಟ್ಲಿ ಇದನ್ನ ನೀವು ಯಾಕೆ ಪ್ಲಸ್ ಅಂತ ತಗೊಳಕ್ ಆಗೋದಿಲ್ಲ? ಅಂದ್ರೆ ಒಬ್ಬನ ಕೈಯಲ್ಲಿ ಇರಲ್ಲ. ಈಗ ಸಂಭಾಷಣೆಯಿಂದಾನೇ ಚಿತ್ರ, ಛಾಯಾಗ್ರಹಣದಿಂದಾನೇ ಚಿತ್ರ, ಇನ್ನೆಲ್ಲೋ ಇದರಿಂದಾನೇ ಚಿತ್ರ ಅಂತಲ್ಲ. ಒಂದು ತಂಡದ ಪ್ರಯತ್ನ ಯಾವಾಗಲೂ ಅದೇನೇನಂತಾರೆ ಫಲ ಕೊಡುತ್ತೆ. ಎಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಜನ ಏನು ಆಶೀರ್ವಾದ ಮಾಡ್ತಾರೆ, ಜನ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಗೆಲುವು. ಅತ್ಯುತ್ತಮ ಪ್ರಯತ್ನವೇ ಗೆಲುವು. ಸರಿ, ಆದ್ರೂ ಕೂಡ ಯಾವ್ದೋ ಒಂದ್ ಕಡೆ ಕ್ರೆಡಿಟ್ ನನಗೆ ಬೇಡ, ಸೊ ಇದೆಲ್ಲಕ್ಕೆ ಟೀಮ್ ವರ್ಕ್ ಅಂತ ಈಗಲೂ ಕನ್ಸಿಡರ್ ಮಾಡ್ತೀರಾ. ಬಟ್ ಸಂಭಾಷಣೆ ಅಂತ ಬಂದಾಗ, ಸೊ ನಿಮ್ಗೆ ಚಿತ್ರಕಥೆಗೆ ತಕ್ಕಂತೆ, ಸನ್ನಿವೇಶಕ್ಕೆ ತಕ್ಕಂತೆ ನೀವು ಅದನ್ನ ಎಳೆಯಾಗಿ ನೀವು ಸಂಭಾಷಣೆಯನ್ನ ಬರಿತಾ ಹೋಗ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಈಗ ನೀವು ಹೇಳಿದ್ರಿ, ಒಂದು ಚಿತ್ರದ ಸಕ್ಸಸ್ ಅದು ನಾಟ್ ಓನ್ಲಿ ಡಿಪೆಂಡೆಂಟ್ ಆನ್ ಒಂದು ಕೊರಿಯೋಗ್ರಫಿ, ಸಿನಿಮಾಟೋಗ್ರಫಿ ಅಥವಾ ಒಂದು ಡೈಲಾಗ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅಂತ. ಬಟ್ ಒಂದು ಪಕ್ಷದಲ್ಲಿ ಎಲ್ಲಾ ಕಾಲಘಟ್ಟಕ್ಕೂ ಚಿತ್ರಕಥೆಯನ್ನು ನಾವು ಜನಗಳು ಮರ್ತೋಗ್ಬಿಟ್ರು, ಆ ಸಿನಿಮಾದ ನಾಯಕನಿಗೆ ಅಂತಾನೆ ಮಾಡಿಸಂತಹ ಡೈಲಾಗ್ಗಳು ಸನ್ನಿವೇಶಕ್ಕೆ, ಸಂದರ್ಭಕ್ಕೆ ಯಾವಾಗ್ಲೂ ಕೂಡ ಅದು ಚಿರಪರಿಚಿತವಾಗಿರುತ್ತೆ. ಅದನ್ನ ಒಪ್ಕೊಳ್ತೀರಾ? ಪ್ರತಿಯೊಂದು ವಿಂಗೂ ಮುಖ್ಯ. ಒಬ್ಬ ಕಲಾವಿದ ಮೂಡ್ ಸೆಟ್ ಆಗ್ಬೇಕು ಅಂದ್ರೆ ಅವ್ರಿಗೆ ಆ ಟೈಮ್ಗೆ ಒಂದು ಗ್ಲಾಸ್ ಟೀ ಬಂದಿಲ್ಲ ಅಂದ್ರೂ ತುಂಬಾ ರಾಂಗ್ ಆಗುತ್ತೆ. ಅಂದ್ರೆ ಅವರು ಆ ಪಾತ್ರದಲ್ಲಿ ಮುಳುಗಿ ಇದು ಮಾಡ್ಬೇಕಾಗುತ್ತೆ. ಆ ಮೊಮೆಂಟ್ ಅಲ್ಲಿ ಅವ್ರಿಗೊಂದು ಟೀ ಬೇಕಾಗಿರುತ್ತೆ. ಆ ಟೀ ಬರ್ಲಿಲ್ಲ ಅಂದ್ರೂ ಕೌಂಟ್ ಆಗುತ್ತೆ. ಸೊ ಚಿತ್ರ ಅಂತ ಹೇಳಿದಾಗ ನಿಮ್ ಮಾತು ಒಪ್ತೀನಿ, ಸಂಭಾಷಣೆ ಪ್ರಮುಖನೇ. ಒಂದು ಕಟ್ಟಡಕ್ಕೆ ಎಷ್ಟು ಪಿಲ್ಲರ್ ಇರುತ್ತೋ, ಸಂಭಾಷಣೆ ಅನ್ನೋದು ಒಂದು ಗಟ್ಟಿ ಪಿಲ್ಲರೇ, ನಾನು ಒಪ್ಕೋತೀನಿ. ಅದೇ ನಿಮ್ಮ ಮಾತಿನ ಪ್ರಕಾರ ಈಗ ನಾವು ಆ ಸ್ಥಾನದಲ್ಲಿ ನಿಂತಾಗ ನಾವು ಸ್ವಲ್ಪ ಗಟ್ಟಿಗ ಅನ್ನಿಸ್ತೀವಿ. ಯಾಕಂದ್ರೆ ಚಿತ್ರಗಳ ದೇವರ ಅನುಗ್ರಹದಿಂದ ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಗೆ ಸಿಗ್ತಿದೆ. ಸೊ ಅದು ಸಿಕ್ಕಿದಾಗ ಅದು ಕರೆಕ್ಟಾಗಿ ನಾವು ಸಂಭಾಷಣೆ, ನಮ್ಮ ಕೆಲಸ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಸೊ ನನಗೆ ಪ್ರತಿಯೊಬ್ಬ ನಿರ್ದೇಶಕರು ಗುರುಗಳಾಗೆ ಭಾವಿಸ್ತೀನಿ ನಾನು. ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಮಹೇಶ್, ನಮ್ಮ ಅಲೆಮಾರಿ ಸಂತು, ಈ ತರ. ಇನ್ನು ಹಿರಿಯರು ಅಂತ ಹೇಳಿದಾಗ ಯೋಗರಾಜ್ ಭಟ್ರು, ಸೂರ್ಯ ಅವರು, ಹಿಂಗೆ ಎಲ್ರೂ ಆ ನಿರ್ದೇಶಕನ ಸ್ಥಾನ ಅಂತ ಹೇಳಿದಾಗ ಅದು ಗುರುವಿನ ಸ್ಥಾನ. ಈಗ ನಾವು ಮಾತನಾಡಲೇಬೇಕು, ಯಾಕಂದ್ರೆ ಇವತ್ತು ಆ ಒಂದು ನಿಮ್ಮ ತೂಕದ ಸಂಭಾಷಣೆ ಯಾವ ಮಟ್ಟಿಗೆ ತಂದು ನಿಲ್ಸಿದೆ ಅಂದ್ರೆ, ಇದು ಒಂದು ದೊಡ್ಡ ಮಟ್ಟದ
ಅತಿ ದೊಡ್ಡ ನಿರ್ಮಾಪಕರ ನಿರ್ಮಾಣದಲ್ಲಿ ಮೂಡಿ ಬರ್ತಿರುವಂತಹ ಚಿತ್ರದಲ್ಲಿ ನೀವು ಇವತ್ತು ಸಂಭಾಷಣೆ ಬರೀತಾ ಇದ್ದೀರಾ. ಎಸ್, ನೀವು ಕೂಡ ಆ ತಂಡದಲ್ಲಿ ಒಂದು ಬಹುಮುಖ್ಯ ಒಂದು ವಿಂಗ್. ಎಸ್, ಸೊ ಆ ಟೈಮಲ್ಲಿ ನಿಮಗೆ ಆ ಜನರು ಅಥವಾ ಚಿತ್ರತಂಡ ನಿಮ್ಮ ಮೇಲೆ ಇಟ್ಕೊಂಡಿದಂತಹ ಭರವಸೆ ನಿಮ್ಮನ್ನ ಯಾವ ಮಟ್ಟಿಗೆ ತಗೊಂಡು ಬಂತು? ಭಯ ಮತ್ತೆ ಭರವಸೆ ಎರಡೂ ಇದೆ. ಆ ಭಯ ಭಯ ಏನಕ್ಕೆ ಇರಬೇಕು ಅಂದರೆ, ಆ ಚಿತ್ರ ನಿರ್ಮಾಣ ಹಂತದಲ್ಲಿ ಟಾಕಿ ಪೋರ್ಷನ್ನು ಅದೊಂದು ಅದು ಮಾಡುವಾಗ ಭಯ ಇರಬೇಕು. ಅದು ಮಾಡಾದ್ಮೇಲೆ ಭರವಸೆ ಬರುತ್ತೆ. ನಿಮ್ಗೆ ಆಫರ್ ಬಂದಾಗ ನಿಮ್ಗೆ ಭಯ ಆಯ್ತಾ, ಆಮೇಲೆ ನಿಮ್ಗೆ ಭರವಸೆ ಜಾಸ್ತಿ ಆಗ್ತಾ ಹೋಗ್ತಾ ಹೇಗೆ? ಇದು ಚೆನ್ನಾಗಿ ಮಾಡಿದ್ರು. ಸ್ಕ್ರಿಪ್ಟ್ ವರ್ಕ್ ಏನ್ ಹೇಳ್ತಾರೆ, ಏನು ಚಿತ್ರೀಕರಣ ಆಗಿರೋ ದಿನಗಳಿಗಿಂತಲೂ ಜಾಸ್ತಿ ಟೇಬಲ್ ವರ್ಕ್ ಚೆನ್ನಾಗಿತ್ತು, ಪೇಪರ್ ವರ್ಕ್ ಚೆನ್ನಾಗಾಯ್ತು. ತರುಣ್ ಸಾರು, ಜಡೇಶ್ ಅವರು, ಜೊತೆಗೆ ನಮ್ಮ DOP ಸುಧಾಕರ್ ಸರ್ ಕೂಡ ಡಿಸ್ಕಷನ್ ಬರೋರು. ಸೊ ಅವ್ರದ್ದು ಪ್ರೋಸೆಸ್ಸೇ ಚೆನ್ನಾಗಿರುತ್ತೆ. ನನಗೆ ನೀವು ಫಸ್ಟ್ ಟೈಮ್ ನನ್ನನ್ನ ಕಾಲ್ ಮಾಡಿ ಡೈಲಾಗ್ ಜವಾಬ್ದಾರಿ ನಿಮ್ಗೆ ಒಪ್ಪಿಸ್ತಾ ಇದೀವಿ ಅಂತ ಹೇಳಿದಾಗ ಜಡೇಶ್ ಅವರಿದ್ರು. ನನಗೆ 1-2 ದಸ್ತು ಪೇಪರು, ಅದರಲ್ಲೊಂದು 9 ರಿಂದ 10 ಪೆನ್ನುಗಳು, ಅದರಲ್ಲಿ ಎಲ್ಲ ಇಂಕುಗಳು ಇತ್ತು. ನಾನು ಹಿಂಗೆ ಇಟ್ಕೊಂಡೆ, ಅದ್ರಲ್ಲಿ ರೆಡ್ಡಿಂಗ್ ಜಾಸ್ತಿ ಇತ್ತು. ಅಂದ್ರೆ ಅವರು ಅದೊಂದು ಅದನ್ನೊಂದು ಪೂಜೆ ಮಾಡಿಸಿ ಯೂಶಲಿ ತುಂಬಾ ಭಯ ಭಕ್ತಿಯಿಂದ ನನಗೆ ಒಪ್ಸಿದ್ರು. ಈಸಿ ಅನ್ಕೊಂಡಿದ್ದೆ. ಕಟೇರ ಚಿತ್ರ ಸಂಭಾಷಣೆ ಈಸಿ ಅಂತ ಅದು ಮೊದಲು ಗೊತ್ತಿರುತ್ತಲ್ಲ, ಅದೊಂದು ಓವರ್ ಕಾನ್ಫಿಡೆನ್ಸ್ ಎಲ್ಲ ಬರಿಬಹುದು. ಬಟ್ ಅದ್ರ ಒಳಗಡೆ ಇಳಿದಾಗ, ಆ ಕತೆ ಒಳಗಡೆ ಜಾಯಿನ್ ಆದಾಗ, ಆ ಪಾತ್ರಗಳು ಒಂದಕ್ಕೊಂದು ಜೋಡಣೆ, ಅದರದ್ದು ಪೈಪೋಟಿ, ಒಂದು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದು ಬರೀತಾ ಸಬ್ಜೆಕ್ಟ್ ತುಂಬಾ ಕಷ್ಟ ಇತ್ತು. ಆ ಭಯ ನಿಮ್ಗೆ ಭಯ ಆಯ್ತಾ ಹೋಗ್ತಾ? ಇನಿಷಿಯಲಿ ಇದ್ದಂತಹ ಭಯ ಅದು ಹೋಗ್ಲೇಬೇಕು. ನಮ್ಗೆ ಸಿನಿಮಾ ಮಾಡಿದವ್ರು ಭಯ ಇದ್ರೆ ನಾವು ಭರವಸೆ ಕೊಡೋಕ್ಕಾಗಲ್ಲ. ನಿಜ. ಆ ಭಯನ ನೀವು ಹೇಳ್ದಂಗೆ ಹೋಗ್ಲಾಡಿಸ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಕಟ್ಟಿ, ಅದಕ್ಕೆ ಏನು ಮ್ಯೂಸಿಕ್ ಮತ್ತೊಂದೆಲ್ಲ ಸೇರಿ ಒಂದು ಒಳ್ಳೆ ಚಿತ್ರವಾಗಿ ಆವಾಗ ನಾವು ಜನಗಳಿಗೆ ಭರವಸೆ ಕೊಡಬೇಕು. ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅದು ಈ ಕಾಟೇರ ಚಿತ್ರದಲ್ಲಿ ಆ ಒಂದು ಭರವಸೆ ಅಂತೂ ನಾನು ನಿಮ್ಮ ಮೂಲಕ ಕೊಡ್ತೇನೆ. ಓಕೆ, ಸೊ ಮಾಸ್ತಿ ಅಂದ್ರೆ ಈಗ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲೇ ಈ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂದಮೇಲೆ ಇದಕ್ಕೂ ನಾವು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನೋದಾದ್ರೆ, ಸೊ ನಿಮ್ಗೆ ಇನ್ನೂ ಒಂದು ದೊಡ್ಡ ಆಫರ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಇದೇ ದೊಡ್ಡ ನಿರ್ಮಾಣದಂತ ಸಂಸ್ಥೆ ನಾನು ಹೇಳ್ತಾ ಇರೋದು, ಬಟ್ ಇನ್ನು ಅದಕ್ಕೂ ಒಂದು ಲೆವೆಲ್ ದೊಡ್ಡದಾದಾಗ, ಸೊ ನಿಮ್ಮ ಒಂದು ಬರವಣಿಗೆ ಯಾವ ರೀತಿಲಿ ನೀವು ಅದನ್ನ ತಗೊಂಡೋಗೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಇನ್ನು ನಿರೀಕ್ಷೆಗಳು ಜಾಸ್ತಿ ದುಪ್ಪಟ್ಟಾಗುತ್ತೆ. ಇದು ಹೆಂಗೆ ಅಂದ್ರೆ, ನಿರೀಕ್ಷೆ ಅನ್ನೋದು ಜನಗಳಿಗೆ ಇದ್ದೇ ಇರುತ್ತೆ. ಹೌದು. ಅವರು ತುಂಬಾ ಪ್ರಾಂಪ್ಟ್ ಆಗಿ, ಅಂದ್ರೆ ನಿಷ್ಕಲ್ಮಿಷವಾಗಿ ನಮ್ಮ ಏನ್ ಸಿನಿಮಾ ಕನ್ನಡ ಪಿಕ್ಚರ್ ಇಂಡಸ್ಟ್ರಿ ಇದೆ ಅದರಲ್ಲಿ ಕೆಲಸ ಮಾಡ್ತಾ ಇರೋ ತಂತ್ರಜ್ಞರ ಮೇಲೆ, ನಿರ್ದೇಶಕರ ಮೇಲೆ ಅವ್ರು ಕೇಳೋದು ಒಂದೇ, ನಮ್ಮ ಕನ್ನಡ ಸಿನಿಮಾ ನೀವು ಅಚ್ಚುಕಟ್ಟಾಗಿ ಮಾಡಿ, ನೀವು 50 ಮಾರ್ಕ್ಸ್ ಬರೀರಿ, ನಾವು ಅದಕ್ಕೆ 75 ಮಾರ್ಕ್ಸ್ ಕೊಡ್ತೀವಿ. ನೀವು 75 ಮಾರ್ಕ್ಸ್ ಬರೀರಿ, ನಾವು ಅದಕ್ಕೆ 100 ಮಾರ್ಕ್ಸ್ ಕೊಡ್ತೀವಿ. ಬಟ್ ಚೆನ್ನಾಗಿ ಮಾಡಿ. ಯಾಕಂದ್ರೆ ಒಂದೊಂದ್ಸತಿ ನಮ್ಗಳು ಬೆನ್ನು ಹೆಂಗ್ ತಟ್ತಾರೆ ನಮ್ಮ ಕನ್ನಡಿಗರು, ನಮ್ಮ ಜನ ಅಂದ್ರೆ, ಅವ್ರು ಹೇಳ್ತಾರೆ ಆ ಸಿನಿಮಾ ಬರ್ತಾ ಇದೆ, ನೀವು ಇನ್ನೂ ಚೆನ್ನಾಗಿ ಮಾಡಿ, ಈ ಸಿನಿಮಾ ಬರ್ತಾ ಇದೆ, ನೀವು ಚೆನ್ನಾಗಿ ಮಾಡಿ. ಯಾಕಂದ್ರೆ ನಾವು ಬರೀ ಸಿನಿಮಾದಲ್ಲಿನ ಇದನ್ನ ಮಾತ್ರ ಫೇಸ್ ಮಾಡ್ತೀವಿ. ಸಿನಿಮಾ ಇದನ್ನ ಮಾತ್ರ ಫೇಸ್ ಮಾಡ್ತೀವಿ, ನಮ್ಮ ಹರ್ಡಲ್ಸ್. ಬಟ್ ಪಾಪ ಜನ ಅವ್ರಿಗೆ ಬೇರೆ ಭಾಷಿಕರು ಸಿಕ್ಕಿದಾಗ, ಬೇರೊಂದು ಊರುಗಳಿಗೆ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ಕೋಲಾರದ ಅಂಚಿಗೆ ಹೋದಾಗ ಅಲ್ಲಿನ ತೆಲುಗು ಸಿನಿಮಾಗಳನ್ನ ಇಷ್ಟಪಡೋರು ಇದನ್ನ ಕಂಪೇರ್ ಮಾಡ್ಬಿಡ್ತಾರೆ. ನೋಡಿ, ನಮ್ಮ ಸಿನಿಮಾ ಹಂಗ್ ಬಂತು, ನಿಮ್ ಸಿನಿಮಾ ಹಿಂಗಿದೆ. ಸೊ ಅವ್ರು ನಮ್ಗೆ ಸಪೋರ್ಟ್ ಮಾಡೋದು ಅದಕ್ಕೆ, ನೀವು ಚೆನ್ನಾಗಿ ಮಾಡಿ, ಅವ್ರಿಗೆ ನೀವು ಆನ್ಸರ್ ಕೊಡಿ, ನಾವು ಇದೀವಿ ಅಂತ. ಆ ಒಂದು ಧೈರ್ಯನೇ ನಾವುಗಳು ಸಿನಿಮಾ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಈಗ ಕಾಟೇರ ಸಿನಿಮಾ, ಕಾಟೇರ ಅಂತಾನೆ ಟೈಟಲ್ ತಗೊಂಡಾಗ ಇಟ್ ಸೌಂಡ್ಸ್ ಡಿಫ್ರೆಂಟ್. ಏನಿದು ಕಾಟೇರ ಅಂತ ಅಂದ್ರೆ ನೀವು ಚಿತ್ರಕಥೆಗೆ ತಕ್ಕಂತೆ ಈ ಟೈಟಲ್ ನೀವು ಚೂಸ್ ಮಾಡ್ಕೊಂಡ್ರ,
ಅಥವಾ ಫಸ್ಟೇ ಟೈಟಲ್ನ ಇಟ್ಕೊಂಡು ಆ ನೈಜ ಘಟನೆ ಇಸ್ ಅ ರಿಯಲ್ ಇನ್ಸಿಡೆಂಟ್, ಸೊ ಆ ಕಾಟೇರನ ಒಂದು ಪಾತ್ರಕ್ಕೆ ತಕ್ಕಂತೆ ಸಂಭಾಷಣೆನ ತಗೊಂಡು ಹೋಗ್ಬೇಕಾಗಿತ್ತ ಹೇಗೆ? ಅಂದರೆ ಯಾವಾಗಲೂ ಟೈಟಲ್ ಅನ್ನ ವಿಶೇಷ ಮತ್ತೆ ಟಕ್ಕಂತ ಕತೆ ಹೊಳೆದು ಬಿಡುತ್ತೆ. ಓಕೆ, ಕುತ್ಕೊಂಡ್ರೆ ಚಿತ್ರಕಥೆ ಒದಗ್ಬಿಡುತ್ತೆ. ಬಟ್ ಶೀರ್ಷಿಕೆ ಅನ್ನೋದು ತುಂಬಾ ಸುಲಭಕ್ಕೆ ಸಿಗಲ್ಲ. ಜನಗಳ ಅಟ್ರಾಕ್ಟ್ ಮಾಡೋದಕ್ಕೆ ಥಿಯೇಟರ್ ಬರಬೇಕು ಅಂದ್ರೆ ಟೈಟಲ್ ಇಸ್ ಇಂಪಾರ್ಟೆಂಟ್. ಶೀರ್ಷಿಕೆ ತುಂಬಾ ಸುಲಭಕ್ಕೆ ಸಿಗದೇ ಇರೋದು, ಮತ್ತೆ ಹಂಗೆ ತುಂಬಾ ಚೆನ್ನಾಗಿರೋ ಶೀರ್ಷಿಕೆ ಸಿಕ್ಕಿದ್ರು ಅದು ಈ ಚಿತ್ರಕ್ಕೆ ಆಪ್ಟ್ ಆಗಲ್ಲ ಒಂದೊಂದ್ಸತಿ. ಸೊ ಅದು ತುಂಬಾ ದೊಡ್ಡ ಕೆಲಸ ಶೀರ್ಷಿಕೆ ಅನ್ನೋದು. ಮತ್ತೆ ಇನ್ವಿಟೇಷನ್ ಯಾವಾಗಲೂ ಜನರ ಬಾಯಲ್ಲಿ, ಈಗ ನಾವು ಎಲ್ಲೋ ಸಿಗ್ತೀವಿ, ನಿರ್ದೇಶಕರೆಲ್ಲೋ ಸಿಗ್ತಾರೆ, ನಮ್ಮ ನಾಯಕ ನಟರೆಲ್ಲೋ ಸಿಗ್ತಾರೆ ಅಂದಾಗ ಅವರು ದರ್ಶನ್ ಸರ್ ಎಲ್ಲೋ ಹೋಗ್ತಾ ಇದಾರೆ ಅಂದ್ರೆ ಅಲ್ಲೆಲ್ಲಿಂದ ಹೋಗ್ತಾರೆ, ಬಾಸ್ ಕಾಟೇರ ಯಾವಾಗ ಬಾಸ್ ಅಂತ. ಸೊ ಅಷ್ಟು ಸುಲಭವಾಗಿ ಆ ಟೈಟ್ಲ್ ಅವ್ರ ನಾಲ್ಗೆಯಲ್ಲಿ ನಿಲ್ದಾಡ್ಬೇಕು. ಅದಕ್ಕೆ ಮತ್ತೆ ಯಾವಾಗ್ಲೂ ಈಗ ಮಂಜು ಅನ್ನೋದು ತುಂಬಾ ಸಾಫ್ಟ್ ತಣ್ಣಗಿರುವಂಥದ್ದು. ಬೆಂಕಿ ಅಂತ ಹೇಳಿದಾಗ ಅದು ಉರಿಯುವಂಥದ್ದು. ಸೊ ಮಂಜಿಟ್ರೆ ಏನೂ ಆಗಲ್ಲ, ಅದೇ ಒಂದು ಬೆಂಕಿ ಇಟ್ಟಾಗ ಏನು ಬೇಕಾದ್ರೂ ಆಗುತ್ತೆ. ಸೊ ಹಂಗೆ ಪ್ರತಿಯೊಂದು ಶಬ್ದನೂ ಮುಖ್ಯ ಆಗುತ್ತೆ. ಯಾರ ಆಯ್ಕೆ? ಕಾಟೇರ ದರ್ಶನ್ ಸರ್ದೆ. ಹೌದು, ನಮಗೂ ಆಶ್ಚರ್ಯ ಆಗಿದ್ದು ಅದೇ. ಅವರು ಆ ಕಥೆನ ಅಷ್ಟು ಇಷ್ಟಪಟ್ಟು ಆ ಕಥೆಗೆ ಒಂದು ಶೀರ್ಷಿಕೆ ಕೊಟ್ಟು, ಇಲ್ಲ ಇದನ್ನ ಮಾಡ್ರಿ ಅಂತ. ವರ್ಕಿಂಗ್ ಟೈಟಲ್ ಬೇರೆ ಇತ್ತು, ಟೈಟಲ್ ಬೇರೆ ಇತ್ತು. ತರುಣ್ ಸರ್ ವರ್ಕ್ ಮಾಡ್ತಿದ್ದಿದ್ದೆ ಬೇರೆ ಟೈಟಲ್ಗೆ. ಬಟ್ ದರ್ಶನ್ ಸರ್ ಕಡೆಯಿಂದ ಈ ಟೈಟಲ್ ಬಂದ್ಮೇಲೆ ಫಸ್ಟ್ D56 ಅಂತ ಏನು ಬರೀ ಯಾವ ಟೈಟ್ಲು ಬೇಡ, ಸದ್ಯಕ್ಕೆ ಇದೊಂದು ದರ್ಶನ್ ಸರ್ದು 56ನೇ ಸಿನಿಮಾ ಅನ್ನೋದನ್ನ D56 ಅಂತ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರು. ಬಟ್ ಇವ್ರು ವರ್ಕಿಂಗ್ ಟೈಟ್ಲ್ ಇಟ್ಬಿಟ್ಟಿದ್ರು. ಅಯ್ಯೋ ಕತೆಗೆ ಆಪ್ಟ್ ಆಗಿದೆಯಲ್ಲ, ಇದನ್ನ ಹೆಂಗೆ ನಾವು ಕಾಟೇರವಾಗಿ ಬದಲಾಯಿಸೋದು ಅಂದ್ರೆ, ಕಾಟೇರ ದರ್ಶನ್ ಸರ್ ಬಾಯಲ್ಲಿ ಬಂದು ನಮ್ ಕಿವಿಗೆ ಬಿದ್ದು ನಮ್ ಬಾಯಲ್ಲಿ ಬಂದು ವಿತಿನ್ 24 hours ಅಲ್ಲೇ ನಮ್ಮ ವರ್ಕಿಂಗ್ ಟೈಟ್ಲು ಕಳೆದೋಯ್ತು, ಆ D56 ಅನ್ನೋದು ಇದಾಯ್ತು, ಕಾಟೇರ ಅನ್ನೋದು ಅಷ್ಟು ಆ ಶಬ್ದ ನಾಲ್ಗೆ ತುದಿಲಿ. ಹೌದು, ಯಾವಾಗಲೂ ಪ್ರತಿಧ್ವನಿಸ್ಬೇಕು. ಒಂದು ಟೈಟ್ಲ್ ಪ್ರತಿಧ್ವನಿಸಿದಾಗ ಪ್ರತಿಯೊಬ್ಬರಿಗೂ ನಾಟುತ್ತೆ. ಓಕೆ, ಸೊ ಈ ಒಂದು ಟೈಟಲ್ ಬಗ್ಗೆ ಸೊ ವೀಕ್ಷಕ ನಿಮ್ಗೆ ಆಲ್ರೆಡಿ ಅಂತಂದ್ರೆ ಈ ಒಂದು ಮೂವಿ ಶುರು ಮಾಡ್ದಾಗ್ಲಿಂದ, ಈ ಟೈಟಲ್ ನ ಕೊಟ್ಟಾಗ್ಲಿಂದ, ಸೊ ನಿಮ್ಮ ಚಿತ್ರತಂಡದ ಅಭಿಪ್ರಾಯ ಮತ್ತು ಹೊರಗಿನ ಪ್ರೇಕ್ಷಕರ ಅಭಿಪ್ರಾಯ ಹೇಗ್ ಬರ್ತಾ ಇದೆ? ಸೊ ಟೈಟಲ್ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದೀರಾ? ಟೈಟಲ್ ಬಗ್ಗೆ ಸಮಜಾಯಿಷಿಗಳು ತುಂಬಾ ಜನ ಕೇಳಿದ್ರು. ಏನ್ ಅದು ಪಾತ್ರದ ಹೆಸರ, ಇಲ್ಲ ಅದರ ಹಿನ್ನೆಲೆ ಏನಾದ್ರು ಇದೆಯಾ, ಕಾಟೇರನ ಸುತ್ತ ಏನಾದ್ರು ಬೇರೆ ಅದಕ್ಕೊಂದು ಸಮಜಾಯಿಷಿ ಕೇಳಿದ್ರು. ಆವಾಗ ನಾವು ಓದ್ಕೊಂಡಿದ್ವಿ ಒಂದಷ್ಟು. ಆವಾಗ ನಮಗೆ ಈ ಗ್ರಾಮ ದೇವತೆಗಳು ಅಂತ ಬಂದಾಗ, ಆ ಗ್ರಾಮದಲ್ಲಿ ಗಂಗಮ್ಮ, ಜಲಗದ್ರಮ್ಮ, ಅಟ್ಟಿಲಕ್ಕಮ್ಮ, ಈ ಕಾಟೇರಮ್ಮ ಹಿಂಗಿರ್ತಾರ. ಅವಾಗ ಹರಕೆಗಳಲ್ಲಿ ನಮ್ಗೇನಾದ್ರೂ ಒಳ್ಳೇದಾದ್ರೆ, ನಾವೇನೋ ಮಾಡ್ಕೊಂಡಿರ್ತೀವಿ, ನಮ್ಗೆ ಒಳ್ಳೇದಾದ್ರೆ ಅದನ್ನ ನಿನಗೆ ಒಪ್ಪಿಸ್ತೀವಿ. ಹಂಗೆ ನನಗ್ ಮಕ್ಳಾದ್ರೆ ನಿನ್ನ ಹೆಸರು ಇಟ್ಕೊಂತೀನಮ್ಮ ಅನ್ನೋ ಹೆಸರಲ್ಲಾಗಿದ್ದೆ ಕಾಟೇರ. ಅದು ಇದು. ಬಟ್ ದರ್ಶನ್ ಸರ್ ಕಡೆಯಿಂದ ಬಂದಿದ್ದು ಏನು ಅಂದ್ರೆ, ದರ್ಶನ್ ಸರ್ಗೆ ಒಬ್ರು ಆಪ್ತರಿದ್ದಾರೆ, ಅವರೇ ಸ್ಟೇಜ್ ಮೇಲೆ ಮೊನ್ನೆ ಹೇಳಿದ್ರು, ಇವನ ಹೆಸರು ಕಾಟಿ ಅಂತ, ಇವನ ಹೆಸರನ್ನೇ ಸಿನಿಮಾಗೆ ಇಟ್ಟಿರೋದು ಅಂತ. ಸೊ ಹಾಗಾದ್ರೆ ಪಾತ್ರ ನೈಜ ಘಟನೆಯಲ್ಲಿ ಈ ಒಂದು ಪಾತ್ರದ ಹೆಸರು ಇರ್ಲಿಲ್ಲ. ನೈಜ ಘಟನೆಯಲ್ಲಿ ಅಂದ್ರೆ ನೈಜ ಘಟನೆಯಲ್ಲಿ ಒಂದು ಹೆಸರಿತ್ತು, ಅದನ್ನ ನಾವು ಸಿನಿಮ್ಯಾಟಿಕ್ ಆಗಿ ಯಾವಾಗಲೂ ಅದೊಂದು ಇದು ಮಾಡ್ಬೇಕಲ್ವಾ. ಓಕೆ.